ಶ್ರೀಮಾತೆ ಜಯದಾತೆ ಗುಣದಾತೆ ಶ್ರೀಲಲಿತೆ ಅಮ್ಮ ಕಾಪಾಡಮ್ಮ ಅಮ್ಮ ಅಮ್ಮ ಹಟ್ಟಿ ಮಾರಮ್ಮ ಅಮ್ಮ ಅಮ್ಮ ಹಟ್ಟಿ ಮಾರಮ್ಮ ಕಾಪಾಡಮ್ಮ ಮುಳ್ಳಯ್ಯನ ಗಿರಿ ನೆಲೆಯ ಅಚ್ಚಯ್ಯನ ವರಸಿರಿಯ ತಂದಂತ ತಾಯಿ ನೀನು ಹಟ್ಟಿ ಮಾರಮ್ಮ ಚಿಕ್ಕಮಗಳೂರ ದೇವಿ ಹಟ್ಟಿ ಮಾರಮ್ಮ ಕಾಪಾಡಮ್ಮ ಹಟ್ಟಿ ಮಾರಮ್ಮ ಕಾಪಾಡಮ್ಮ ಹಟ್ಟಿ ಮಾರಮ್ಮ ಅಮ್ಮ ಅಮ್ಮ ಕಾಪಾಡಮ್ಮ ಅಮ್ಮ ಅಮ್ಮ ಹಟ್ಟಿ ಮಾರಮ್ಮ
लटवाने दृष्टिवेण तीर्थम तीर्थम समर्पय ओम लटवाने दृष्टिवेण तीर्थम तीर्थम समर्पय ओम लटवाने नमो नमः ओम लटवाने नैवेद्यं समर्पय ओम लटवाने नैवेद्यं समर्पय ओम लटवाने नैवेद्यं समर्पय ओम लटवाने नमो नमः ओम लटिमारम्णे नैवेद्यं समर्पय ओम सकलदेवदूतां नैवेद्यं समर्पय ओम लटिमारम्णे नैवेद्यं समर्पय ओम लटिमारम्णे नमो नमो नमः ओम लटिमारम्णे नैवेद्यं समर्पय 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 ओम शिवैष नैवेद्यं समर्पय ओम शिवैष नैवेद्यं समर्पय ओम शिवैष देवे नमो नमः ओम शिवैष देवे नमो नमः वैष्णवीदेव नैवेद्यं समर्पय वैष्णवीदेव नैवेद्यं समर्पय वैष्णवीदेव नैवेद्यं समर्पय वैष्णवीदेवे नमो नमः दुर्गादेव नैवेद्यं समर्पय दुर्गादेव नैवेद्यं समर्पय ओम श्री दुर्गादेव नैवेद्यं समर्पय दुर्गादेवे नमो नमः ओम सर्पणे कंचरायण नैवेद्यं समर्पय ओम श्री कंचरायण नैवेद्यं समर्पय ओम श्री कंचरायण नैवेद्यं समर्पय मारियम्मने नैवेद्यं समर्पय मारियम्मने नैवेद्यं समर्पय ओम श्री मारियम्मने नैवेद्यं समर्पय ओम श्री मारियम्मने नमो नमः ओम श्री कंचरायण नैवेद्यं समर्पय ओम श्री कंचरायण नैवेद्यं समर्पय ओम श्री कंचरायण नैवेद्यं समर्पय ओम श्री कंचरायण फलतांबूलं कदली फलं वीर्यं स्वीकरसुतां पूजयरान्तरोपदोषं नलिसी आयुरारोग्य ऐश्वर्यं सुखशान्ति कापाडकं ओम लटिमार्नं लटिमाने नमो नमः ओम लटिमाने नमो नमः आदरण दीर्घनेनं मणिकुण्डलाढ्यं मन्दस्मिता प्रगमदोद्बलपालनेत्रं रागस्मरामि ललितां विजयकल्पवल्लीं रक्ताङ्गसगन्धीवल्लवाढ्यं माणिक्यहेमौल्यकदशोभमानं पुण्ड्रेषु च पातुसुमेषु सुनिर्ददानं प्रातस्मरामि ललितां चरणारविन्दं भक्ते च दाननिरतं भवसिन्धुपूतं पद्मासनादितुरनायक पूजनीयं पद्माङ्कुशदशसुदशनलाचनाढ्यं प्रातः सुवे परशिवां ललिता भवानीं त्रय्यन्तवेद्युगां करुणानमद्यां विश्वस्य सृष्टिविलयस्थितिचेतुभूतां विद्येश्वरीं निगमपात्मनसादिदूरं पात्रर्वदामि ललितां तव पुण्यनामम् ओम श्री कामेश्वरीति कमलेति परमेश्वरीति श्री शाम्भवीति जननी परेति श्री वाग्देवतेव च सा त्रिपुरेश्वरीति ओम ऐं ह्रीं ललिता भवानी ओम श्री अटिवारमा नमो 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 नमः आदिशक्ति नमो नमः पराशक्ति लटिवारमणे नमो नमः सर्वे जनो सुखिनः भवन्तु सकल इष्टार्थ सिद्धि प्राप्तिरस्तु ओम लटिवारमणे नमो नमः ओम लटिवारमणे इष्टार्थ सिद्धि प्राप्तिरस्तु
आदिपराशक्ति ओम आदिपराशक्ति ओम आदिपराशक्ति ओम
ಗುಣದಾತೆ ಶ್ರೀಲಲಿತೆ ಅಮ್ಮ ಕಾಪಾಡಮ್ಮ ಅಮ್ಮ ಅಮ್ಮ ಹಟ್ಟಿ ಮಾರಮ್ಮ ಅಮ್ಮ ಅಮ್ಮ ಹಟ್ಟಿ ಮಾರಮ್ಮ ಕಾಪಾಡಮ್ಮ ಮುಳ್ಳಯ್ಯನ ಗಿರಿ ನೆಲೆಯ ಅಚ್ಚಯ್ಯನ ವರಸಿರಿಯ ತಂದಂತ ತಾಯಿ ನೀನು ಹಟ್ಟಿ ಮಾರಮ್ಮ ಚಿಕ್ಕಮಗಳೂರ ದೇವಿ ಹಟ್ಟಿ ಮಾರಮ್ಮ ಕಾಪಾಡಮ್ಮ ಹಟ್ಟಿ ಮಾರಮ್ಮ ಕಾಪಾಡಮ್ಮ ಹಟ್ಟಿ ಮಾರಮ್ಮ ಅಮ್ಮ ಅಮ್ಮ ಕಾಪಾಡಮ್ಮ ಅಮ್ಮ ಅಮ್ಮ ಹಟ್ಟಿ ಮಾರಮ್ಮ ಸಣ್ಣಲಿಂಗಪ್ಪನವರ ವಂಶದ ಶ್ರದ್ಧೆ ಸಣ್ಣದಲ್ಲ ಎಂದ ನೀನು ಭಕ್ತಿಗೆ ಬದ್ಧೆ ಗಂಗಾಬಾವಿ ಜಲವೆಂದರೆ ನಿನಗತಿ ಪ್ರೀತಿ ಕಳಸ ಪೂಜೆ ನಡೆದ ನಿನ್ನ ನಂಬಿಲ್ಲ ಭೀತಿ ಆಷಾಢದಿ 3 ದಿನ ಜಾತ್ರೆ ಕಂಡೆ ನೀನು ಆಷಾಢದಿ 3 ದಿನ ಜಾತ್ರೆ ಕಂಡೆ ನೀನು ನವರಾತ್ರಿಯ ಸಂಭ್ರಮದಿ ನಲಿದಾಡುವೆ ನೀನು ನವರಾತ್ರಿಯ ಸಂಭ್ರಮದಿ ನಲಿದಾಡುವೆ ನೀನು ನಲಿದಾಡುವೆ ನೀನು ನಲಿದಾಡುವೆ ನೀನು ಅಮ್ಮ ಅಮ್ಮ ಕಾಪಾಡಮ್ಮ ಅಮ್ಮ ಅಮ್ಮ ಹಟ್ಟಿ ಮಾರಮ್ಮ ಪರಿವಾರ ದೇವತೆಗಳ ನಡುವಲ್ಲಿ ನೀನು ಪರಿಸೇವೆ ಪಡೆಯುತ್ತಿಹೆ ಪ್ರತಿದಿನವೂ ನೀನು ಪನಿವಾರ ನೀಡುತ್ತಿಹೆ ಭಕ್ತರಿಗೆ ದಿನವೂ ಶುಕ್ರವಾರ ವೈಭವದ ಪೂಜೆ ಪಡೆವೆ ನಿಜವು ರಕ್ತ ಬೀಜಾಸುರನ ತರಿದ ಶ್ರೀದೇವಿ ರಕ್ತ ಬೀಜಾಸುರನ ತರಿದ ಶ್ರೀದೇವಿ ಜಗದೀಶ ಶಿವನರಸಿ ಧನ್ಯವಾಯ್ತು ಈ ಭುವಿ ಜಗದೀಶ ಶಿವನರಸಿ ಧನ್ಯವಾಯ್ತು ಈ ಭುವಿ ಧನ್ಯವಾಯ್ತು ಈ ಭುವಿ ಧನ್ಯವಾಯ್ತು ಈ ಭುವಿ ಅಮ್ಮ ಅಮ್ಮ ಕಾಪಾಡಮ್ಮ ಅಮ್ಮ ಅಮ್ಮ ಹಟ್ಟಿ ಮಾರಮ್ಮ ಅಮ್ಮ ಅಮ್ಮ ಹಟ್ಟಿ ಮಾರಮ್ಮ ಕಾಪಾಡಮ್ಮ ಮುಳ್ಳಯ್ಯನ ಗಿರಿ ನೆಲೆಯ ಅಚ್ಚಯ್ಯನ ವರಸಿರಿಯ ತಂದಂತ ತಾಯಿ ನೀನು ಹಟ್ಟಿ ಮಾರಮ್ಮ ಚಿಕ್ಕಮಗಳೂರ ದೇವಿ ಹಟ್ಟಿ ಮಾರಮ್ಮ ಕಾಪಾಡಮ್ಮ ಹಟ್ಟಿ ಮಾರಮ್ಮ
ಕಾಪಾಡಮ್ಮ ಹಟ್ಟಿ ಮಾರಮ್ಮ ಕಾಪಾಡಮ್ಮ ಹಟ್ಟಿ ಮಾರಮ್ಮ ಕಾಪಾಡಮ್ಮ ಹಟ್ಟಿ ಮಾರಮ್ಮ ಕಾಪಾಡಮ್ಮ ಹಟ್ಟಿ ಮಾರಮ್ಮ ಕಾಪಾಡಮ್ಮ ಹಟ್ಟಿ ಮಾರಮ್ಮ. ಸರ್ವರಿಗೂ ಹಾರ್ದಿಕ ಸುಸ್ವಾಗತ. ಶ್ರೀ ಹಟ್ಟಿಮಾರಮ್ಮನ ದೇವಸ್ಥಾನದ ವತಿಯಿಂದ ಚಿಕ್ಕಮಗಳೂರಿನ ಸಮಸ್ತ ಬಂಧುಗಳಿಗೆ ನಮ್ಮ ನವರಾತ್ರಿಯ ವಿಶೇಷ ಕಾರ್ಯಕ್ರಮ 2024ರ ನವರಾತ್ರಿ ಕಾರ್ಯಕ್ರಮಕ್ಕೆ ತಮಗೆಲ್ಲರಿಗೂ ಹಾರ್ದಿಕ ಸುಸ್ವಾಗತ. ನಮ್ಮ ಶ್ರೀ ಹಟ್ಟಿಮಾರಮ್ಮನ ದೇವಸ್ಥಾನ ಇಲ್ಲಿಗೆ 24 ವರ್ಷಗಳನ್ನು ಕಳೆದಿದೆ. ಈಗಾಗಲೇ ನಾವು ಸಾಕಷ್ಟು ಈ ನವರಾತ್ರಿ ಉತ್ಸವಗಳನ್ನು ವಿಶೇಷವಾಗಿ ಚಿಕ್ಕಮಗಳೂರಿನಲ್ಲಿ ವಿಶೇಷವಾಗಿ ಆಚರಿಸ್ತಾ ಇದ್ದೇವೆ. ಈ ದೇವಸ್ಥಾನವನ್ನು 1992ರಲ್ಲಿ ಪ್ರಾರಂಭಿಸಿ 2000ನೇ ಇಸ್ವಿಯಲ್ಲಿ ನಾವು ಇದನ್ನು ಪ್ರತಿಷ್ಠಾಪನೆ ಮಾಡಲಾಯಿತು. ಆ ನಂತರ ಆಗಿನಿಂದ ಈಗಲೂ ಸಹ ದ್ವಿಕಾಲ ಪೂಜೆಯನ್ನು ವ್ಯವಸ್ಥೆ ಮಾಡಲಾಗಿದೆ. ಹಾಗೂ ಈ ವ್ಯವಸ್ಥೆಯಲ್ಲಿ ಪ್ರತಿ ದಿವಸ ಭಕ್ತರಿಗೆ ಪ್ರಸಾದ ವಿತರಣೆ ಮಾಡ್ತಕ್ಕಂಥ ಒಂದು ಕಾರ್ಯಕ್ರಮವನ್ನು ನಾವು ಮಾಡ್ತಾಯಿದ್ದೇವೆ. ಯಾವಾಗಲೂ ನಮಗೆ ಇದಕ್ಕೆ ಪೂರ್ಣವಾಗಿ ನಮ್ಮ ಗುರಿಯನ್ನು ಅಂದರೆ ಮಾದರಿಯಾಗಿ ಶ್ರೀ ಧರ್ಮಸ್ಥಳ ಶ್ರೀ ಕ್ಷೇತ್ರವನ್ನು ಮಾದರಿಯನ್ನಾಗಿ ಇಟ್ಕೊಂಡು ನಾವು ಇದನ್ನು ಕ್ಷೇತ್ರವನ್ನು ನಡೆಸ್ತಾ ಇದ್ದೇವೆ. ಹಾಗಾಗಿ ಇದರಲ್ಲಿ ಯಾವುದೇ ಥರದ ವಾಣಿಜ್ಯೀಕರಣ ಮಾಡಿಲ್ಲ. ನಾವು ಎಲ್ಲ ಪೂಜೆಗಳನ್ನು ವಿಶೇಷವಾಗಿ ಸಾಮಾನ್ಯ ಜನರಿಗೂ ಸಹ ತಲುಪಿಸೋ ರೀತಿಯಲ್ಲಿ ಈ ಪೂಜೆಯನ್ನು ಇಲ್ಲಿ ವ್ಯವಸ್ಥೆ ಮಾಡಿದ್ದೇವೆ. ಈಗಾಗಲೇ ಸಾಕಷ್ಟು ಭಕ್ತರು ಅಮ್ಮನವರು ಅಷ್ಟೇ ಶಕ್ತಿ ದೇವತೆ. ಸುಮಾರು ನಮ್ಮ ಪೂರ್ವಿಕರ ಕಾಲದಿಂದ ಸುಮಾರು ಅಮ್ಮನವರು 300-400 ವರ್ಷಗಳಿಂದ ಪುರಾತನವಾದವರು. ಆದರೆ ಅಮ್ಮನವ್ರನ್ನ ಈಗ ಪುನರ್ ಪ್ರತಿಷ್ಠೆ ಮಾಡಿದ್ದು 2000ನೇ ಇಸ್ವಿಯಲ್ಲಿ. ಆಗಿನಿಂದ ಈಗಲೂ ಸಹ ಪ್ರತಿದಿನ ಅಮ್ಮನವರಿಗೆ ದ್ವಿಕಾಲ ಪೂಜೆ ವ್ಯವಸ್ಥೆ ಆಗ್ತಾಯಿದೆ. ಈಗ ನವರಾತ್ರಿ 2024ನೇ ಇಸ್ವಿಯಲ್ಲಿ ತುಂಬ ವಿಶೇಷವಾಗಿ ವ್ಯವಸ್ಥೆ ಮಾಡಿದ್ದೇವೆ. ಪ್ರತಿ ದಿವಸ ಪ್ರಕೃತಿಯಲ್ಲಿ ಹೇಗೆ ವಸ್ತುಗಳು ಸಿಗುತ್ತೆ ಆ ವಸ್ತುಗಳನ್ನು ಉಪಯೋಗಿಸಿ ನಾವು ಮಾಡ್ತಕ್ಕಂಥ ಅಲಂಕಾರ ಅಂದರೆ ನ್ಯಾಚುರಲ್ ಆಗಿರುತ್ತೆ. ನಮ್ಮ ಅಲಂಕಾರಗಳೆಲ್ಲ ನ್ಯಾಚುರಲ್ ಆಗಿರುತ್ತೆ. ಅದೇ ರೀತಿಯಲ್ಲಿ ಅಲಂಕಾರಗಳನ್ನು ಅಷ್ಟೇ ಭಕ್ತರು ಅಷ್ಟೇ ಈ ಶಕ್ತಿ ದೇವತೆ ಆಗಿರೋದ್ರಿಂದ ಅಮ್ಮನವ್ರಿಗೆ ಇಲ್ಲಿ ವಿಶೇಷವಾಗಿ ನಿಂಬೆಹಣ್ಣು ಆರತಿಯನ್ನು ತಗೊಂಡು ಅವರು ಯಾವುದೇ ಭಕ್ತರಿಗೆ ವಾಪಸ್ ಕಳಿಸ್ತೇನೆ ಅವರ ಎಲ್ಲ ಕೆಲಸಗಳನ್ನು ಮಾಡಿಸ್ಕೊಡ್ತಿದ್ದಾರೆ. ಈಗಾಗಲೇ ಅಮ್ಮನವ್ರು ಹೇಗಿದ್ದಾರೆ ಅಂದರೆ ಪ್ರಪಂಚದಾದ್ಯಂತ ತಮ್ಮ ಭಕ್ತರನ್ನ ಹೊಂದಿದ್ದಾರೆ. ಅಮೇರಿಕಾದಲ್ಲೂ ಇದ್ದಾರೆ,
ಕೆನಡಾದಲ್ಲಿದ್ದಾರೆ, ಆಸ್ಟ್ರೇಲಿಯಾದಲ್ಲಿದ್ದಾರೆ. ಹೀಗೆ ಪ್ರತಿ ಹೊರ ದೇಶಗಳಲ್ಲೂ ಸಹ ಅಮ್ಮನವರ ಭಕ್ತರಿದ್ದಾರೆ. ಅಂದರೆ ಅಮ್ಮನವರು ಯಾವುದೇ ಥರ ನಂಬಿ ಬಂದವರಿಗೆ ಇವತ್ತಿನವರೆಗೆ ಕೈ ಬಿಟ್ಟಿಲ್ಲ. ಎಲ್ಲ ಕೆಲಸಗಳನ್ನು ಸುಸೂತ್ರವಾಗಿ ನಡೆಸ್ಕೊಡ್ತಾ ಇದ್ದಾರೆ. ಆಗಲೂ ಅದರಲ್ಲೂ ಪ್ರಮುಖವಾಗಿ ಚಿಕ್ಕಮಗಳೂರಿನಲ್ಲಿ ಯಾವುದೇ ಮದುವೆ ಆಗದೆ ಇರತಕ್ಕಂಥ ಹೆಣ್ಣಾಗಲಿ ಗಂಡು ಮಕ್ಕಳಾಗಲಿ ಬಂದು ಇಲ್ಲಿ ದೀಪ ಹಚ್ಚೋದು ಅಂದರೆ ಆ ವರ್ಷ ಅವರಿಗೆ ಲಗ್ನ ಕೊಡಿ, ಅವರಿಗೆ ಆ ವರ್ಷ ಮದುವೆ ಆಗುತ್ತೆ. ಇದು ಇಷ್ಟೊಂದು ನಡೆದು ಬಂದಿರತಕ್ಕಂಥದ್ದು. ಹಾಗೆಯೇ ಇತರೆ ಕೆಲಸಗಳನ್ನು ಸಹ ಅಮ್ಮನವ್ರು ಮಾಡಿಕೊಡ್ತಾರೆ. ಅದರಲ್ಲೇನು ಇದರ ಅಪನಂಬಿಕೆ ಏನಿಲ್ಲ. ಯಾರು ಹೇಗೆ ಭಕ್ತರು ಬಂದು ಅಮ್ಮನ ನಂಬಿ ಬರ್ತಾರೆ ಅವರಿಗೆ ಎಲ್ಲ ಕೆಲಸಗಳನ್ನ ಮಾಡಿಕೊಡ್ತಾರೆ. ಇನ್ನು ಈಗ ಈ ವರ್ಷದ ನವರಾತ್ರಿ ಉತ್ಸವದಲ್ಲಿ ವಿಶೇಷವಾಗಿ ಅಲಂಕಾರಗಳನ್ನು ಮಾಡ್ತಾ ಇರ್ತೀವಿ ನಾವು. ಈಗಾಗಲೇ ನಾವು ಇದು 3ನೇ ಅಲಂಕಾರ. ಈ ದಿವಸ ನಾವು ಮಾಡಿರ್ತಕ್ಕಂಥದ್ದು ನಾಗಾಂಬಿಕಾ ದೇವಿ ಅಂತದ್ದು. ನ್ಯಾಚುರಲಾಗಿ ಅಮ್ಮನವ್ರಿಗೆ ಈ ಸರ್ಪಗಳಿಂದ ಇರ್ತಕ್ಕಂಥ ಅಲಂಕಾರ ನಾಗಾಂಬಿಕಾ ದೇವಿ. ನಿನ್ನೆ ನಾವು ಕರುಮಾರಿ ದೇವಿ ಅಮ್ಮನವರ ಅಲಂಕಾರವನ್ನು ಮಾಡಿದ್ದೇವೆ. ಮೊದಲನೇ ದಿವಸ ನಾವು ಸವದತ್ತಿ ಯಲ್ಲಮ್ಮ ದೇವಿಯ ಅಲಂಕಾರವನ್ನು ಮಾಡಿದ್ದೇವೆ. ಇದೇ ರೀತಿಯಲ್ಲಿ ನವಮಿಯವರೆಗೂ 9 ಅಲಂಕಾರಗಳನ್ನು ನಾವು ಮಾಡ್ತೇವೆ. ಎಲ್ಲ ಅಲಂಕಾರಗಳನ್ನ ಮಾಡ್ತೇವೆ. ತುಂಬ ವಿಶೇಷವಾಗಿರುತ್ತೆ. ಭಕ್ತರು ಅಷ್ಟೇ ಅಮ್ಮನವ್ರನ್ನ ತುಂಬ ನಂಬಿ ಬರ್ತಾರೆ. ಇದರ ಜೊತೆಗೆ ನಾವು ಪ್ರತಿ ದಿವಸ ಸಂಜೆ ಕಾಲದಲ್ಲಿ ಅಂದರೆ ನವರಾತ್ರಿ ವಿಶೇಷ ಆರತಿಗಳನ್ನು ಮಾಡ್ತೇವೆ. ವಿಶೇಷ ಆರತಿಗಳಲ್ಲಿ ಅಂದರೆ ಒಂದು ದಿವಸ ಜೋಡಿ ಕೊಬ್ಬರಿ ಆರತಿ, ಜೋಡಿ ತೆಂಗಿನಕಾಯಿ ಆರತಿ, ತಂಬಿಟ್ಟು ಆರತಿ, ಇದೇ ರೀತಿಯಲ್ಲಿ ಆರತಿಗಳನ್ನು ಸಹ ವ್ಯವಸ್ಥೆ ಮಾಡಿರ್ತೇವೆ. ಪ್ರತಿಯೊಬ್ಬರು ಭಕ್ತರು ಬಂದು ಸಾಲಾಗಿ ಸರತಿ ಸಾಲಿನಲ್ಲಿ ನಿಂತ್ಕೊಂಡು ಪೂಜೆಗಳನ್ನು ಅಮ್ಮನವರಿಗೆ ಸಲ್ಲಿಸ್ತಾರೆ. ಇದು ಪ್ರತಿ ವರ್ಷವೂ ಹಾಗೆ ಪ್ರತಿ ವರ್ಷದ ರೀತಿಯಲ್ಲೂ ನಾವು ಈ ಸರಿ ಮಾಡಿದ್ವಿ. ಅಲಂಕಾರಗಳು ಅಷ್ಟೇ. ಅಲಂಕಾರಗಳನ್ನು ಈ ವರ್ಷ ಮಾಡಿದ್ದನ್ನು ನಾವು ಮುಂದಿನ ವರ್ಷ ಮತ್ತೆ ಅದನ್ನು ರಿಪೀಟ್ ಮಾಡಲ್ಲ. ಕೆಲವು ಅಲಂಕಾರಗಳನ್ನ ರಿಪೀಟ್ ಆಗುತ್ತೆ. ಯಾವ್ಯಾವುದು ಅಂದರೆ ತರಕಾರಿ ಅಲಂಕಾರ, ಈ ಥರದ ಕೆಲವು ಅಲಂಕಾರಗಳು ರಿಪೀಟ್ ಆಗ್ಬೋದು. ಆದರೆ ಇತರೆ ಅಲಂಕಾರಗಳನ್ನು ನಾವು, ಏಕೆಂದರೆ ಅಮ್ಮನವ್ರದ್ದು ರೂಪ ಆದಿಶಕ್ತಿ ಅವತಾರ ಆಗಿರೋದ್ರಿಂದ ಅಮ್ಮನವರಿಗೆ ಪ್ರಪಂಚದಲ್ಲಿ ಎಲ್ಲೆಲ್ಲಿ ಪ್ರಪಂಚದಲ್ಲಿ ನೆಲೆ ನಿಂತು ಯಾವ್ಯಾವ ರೀತಿಯಲ್ಲಿ ಪೂಜೆಗಳನ್ನ ತಗೊಳ್ತಾ ಇದ್ದಾರೆ ನಾವು ಅದನ್ನೆಲ್ಲ ಗೂಗಲ್ನಲ್ಲಿ ವಿಕಿಪೀಡಿಯಾದಲ್ಲಿ ಸರ್ಚ್ ಮಾಡಿ ಅಮ್ಮನವ್ರನ್ನ ಅಲಂಕಾರಗಳನ್ನು ಫಿಕ್ಸ್ ಮಾಡ್ಕೊಳ್ತೇವೆ. ಹಾಗಾಗಿ ಅದೇ ರೀತಿ ನಾವು ಅಲಂಕಾರಗಳನ್ನು ಮಾಡ್ತೇವೆ. ಅಂದರೆ ನಾವು ಇದು ನಮ್ಮದು ದೇವಸ್ಥಾನ ತುಂಬ ಸಣ್ಣದಾಗಿರೋದ್ರಿಂದ, ಅಂದರೆ ತುಂಬ ಕಿರಿದಾಗಿದೆ, ಯಾವುದೇ ಥರದ ದೇವಸ್ಥಾನಕ್ಕೆ ಇದಿಲ್ಲದೆ ಇರೋದ್ರಿಂದ ನಾವು ಸ್ವಲ್ಪ ಎಲ್ಲ ರಸ್ತೆಗಳಲ್ಲೇ ಮಾಡ್ತಾಯಿದ್ದೇವೆ. ಇದನ್ನು ನಮ್ಮ ಚಿಕ್ಕಮಗಳೂರಿನ ಜಿಲ್ಲಾಡಳಿತವರು ನಮಗೆ ಪೂರ್ಣ ಸಹಕಾರವನ್ನು ಕೊಟ್ಟಿದ್ದಾರೆ. ಯಾವುದೇ ರೀತಿಯಲ್ಲಿ ತೊಂದರೆಗಳಾಗಿಲ್ಲ. ಯಾರಿಗೂ ಸಹ ತೊಂದರೆ ಆಗೋ ರೀತಿಯಲ್ಲಿ ನಾವು ಇಲ್ಲೇನೂ ವ್ಯವಸ್ಥೆ ಮಾಡಿಲ್ಲ. ಇದು ನಮ್ಮ ಇಲ್ಲಿವರೆಗಿನ ನಡೆದು ಬಂದಿರೋ ದಾರಿ. ಇನ್ನು ಮುಂದೆ ಇದೇ ರೀತಿಯಲ್ಲಿ ಎಲ್ಲವೂ ಭಕ್ತರೆಲ್ಲ ಬಂದು ಇದೇ ಭಾಗವಹಿಸಲಿ ಅಂತ ಹೇಳ್ಬಿಟ್ಟು ಈಗ ನಾವು ನಮ್ಮ ದೇವಸ್ಥಾನದ ಒಂದು ಏನು ವಿಶ್ವಸ್ತ ಸಮಿತಿ ಇದೆ ಇದರ ಪರವಾಗಿ ನಾನು ತಮ್ಮೆಲ್ಲರಿಗೂ ಪ್ರಾರ್ಥಿಸುತ್ತೇನೆ.